9ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈ ವರ್ಷ ಎಲ್ರಿಗೂ ಗೊತ್ತಿರುವ ಹಾಗೆ 6ನೇ ತರಗತಿಯಿಂದ 9ನೇ ತರಗತಿಯವರೆಗೆ ಆನ್ಯುವಲ್ ಎಕ್ಸಾಮ್ ಬೋರ್ಡ್ ಇಂದ ಕ್ವಶನ್ ಪೇಪರ್ ಬರುತ್ತೆ ಅನ್ನುವಂಥದ್ದು ಗೊತ್ತಿರೋ ವಿಚಾರ. 9ನೇ ತರಗತಿಗೆ ಎಲ್ಲಾ ತರಗತಿಗಳು ಕೂಡ ಅಧ್ಯಾಯವಾರು ವೆಯ್ಟೇಜ್ ಅನ್ನ ಬಿಟ್ಟಿದ್ದಾರೆ. ಆ ವೆಯ್ಟೇಜ್ ನ ಪ್ರಕಾರ ನಾವು ಓದ್ಬೇಕು ಅಂತ ಹೇಳಿದ್ದಾರೆ. ಮಾಡೆಲ್ ಪೇಪರ್ಸ್ ಅಂಡ್ ಕೀ ಆನ್ಸರ್ ಆಸ್ ವೆಲ್ ಆಸ್ ಬ್ಲೂ ಪ್ರಿಂಟ್ ಅನ್ನು ಕೂಡ ಬಿಟ್ಟಿದ್ದಾರೆ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ಪ್ರಥಮ ಭಾಷೆಯ ಅಧ್ಯಾಯವಾರು ಅಂಕಗಳ ಹಂಚಿಕೆ ಏನಿದೆ, DSCRT ಅವರು ನೀಡಿರುವಂತಹ ಈ ವೆಯ್ಟೇಜ್ ಅನ್ನ ನೋಡೋಣ ಬನ್ನಿ. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ. ಫಸ್ಟ್ ಲೆಸನ್ ಪ್ರಥಮ ಅಧ್ಯಾಯ ಪ್ರಜಾನಿಷ್ಠೆ ಪಾಠದಿಂದ 4 ಅಂಕದ ಒಂದು ಪ್ರಶ್ನೆ, ಒಟ್ಟು 4 ಅಂಕಗಳು. ಬೆಡಗಿನ ತಾಣ ಜೈಪುರ ಪಾಠದಿಂದ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, ಒಟ್ಟು 3 ಅಂಕಗಳು. 3ನೇ ಅಧ್ಯಾಯ ರಾಮರಾಜ್ಯ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, ಒಟ್ಟು 3 ಅಂಕಗಳು. ಅಧ್ಯಾಯ 4 ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಪಾಠದಿಂದ 1 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ, ಒಟ್ಟು 4 ಅಂಕಗಳು. ಜನಪದ ಕಲೆಗಳ ವೈಭವ 5ನೇ ಪಾಠದಿಂದ 2 ಅಂಕದ 2 ಪ್ರಶ್ನೆಗಳು, ಒಟ್ಟು 4 ಅಂಕಗಳು. 6ನೇ ಪಾಠ ಅಧಿಕಾರ ಪಾಠದಿಂದ 3 ಅಂಕದ ಒಂದು ಪ್ರಶ್ನೆ, ಒಟ್ಟು 3 ಅಂಕಗಳು. 7ನೇ ಅಧ್ಯಾಯ ನಾ ಕಂಡಂತೆ BGL ಸ್ವಾಮಿ 3 ಅಂಕದ ಒಂದು ಪ್ರಶ್ನೆ, ಒಟ್ಟು 3 ಅಂಕಗಳು. 8ನೇ ಅಧ್ಯಾಯ ಹರಲೀಲೆ 1 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ, ಒಟ್ಟು 4 ಅಂಕಗಳು. ಈಗ ಪದ್ಯ ಭಾಗ. 1ನೇ ಪದ್ಯ ಪಾರಿವಾಳ ಈ ಪಾಠದಿಂದ 4 ಅಂಕದ ಒಂದು ಪ್ರಶ್ನೆ, 4 ಅಂಕ. ಹೊಸ ಹಾಡು ಪದ್ಯದಿಂದ 3 ಅಂಕದ ಒಂದು ಪ್ರಶ್ನೆ, 3 ಅಂಕಗಳು. ಚಕ್ರಗ್ರಹಣ ಯಕ್ಷಗಾನ 3 ಅಂಕದ ಒಂದು ಪ್ರಶ್ನೆ, ಒಟ್ಟು 3 ಅಂಕಗಳು. 4ನೇ ಪದ್ಯ ಬಲಿಯನಿತ್ತೊಡೆ ಮುನಿವೆಂ ಪದ್ಯದಿಂದ 1 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ, 4 ಅಂಕಗಳು. 5ನೇ ಪದ್ಯ ಹೇಮಂತ 4 ಅಂಕದ ಒಂದು ಪ್ರಶ್ನೆ, 4 ಅಂಕಗಳು. 6ನೇ ಪದ್ಯ ತತ್ವ ಪದಗಳು 1 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ, ಒಟ್ಟು 4 ಅಂಕಗಳು. 7ನೇ ಪದ್ಯ ನಿನ್ನ ಮುತ್ತಿನ ಸುತ್ತಿಗೆಯ ನಿತ್ತು ಸಲಹು 4 ಅಂಕದ ಒಂದು ಪ್ರಶ್ನೆ, 4 ಅಂಕಗಳು. 8ನೇ ಪದ್ಯ ಕನ್ನಡ ನಾಡು ನುಡಿ 2 ಅಂಕದ 2 ಪ್ರಶ್ನೆಗಳು, ಒಟ್ಟು 4 ಅಂಕಗಳು. ಈಗ ಪಠ್ಯ ಪೋಷಕ ಅಧ್ಯಯನ ಅಂದ್ರೆ ಸಪ್ಲಿಮೆಂಟರಿ ರೀಡಿಂಗ್ ಅಂತ ಏನ್ ಕರಿತೀವಲ್ವಾ, ಆ ಪಾಠಗಳಿಂದ ನಿಮ್ಗೆ ಪ್ರಶ್ನೆಗಳು ಬರುತ್ತೆ. ಇಲ್ಲಿ ಆಪ್ಷನ್ಸ್ ಇಲ್ಲ. ಪುಟ್ಟ ಹಕ್ಕಿ ಪಾಠದಿಂದ 2 ಅಂಕದ ಒಂದು ಪ್ರಶ್ನೆ, 2 ಅಂಕಗಳು. ಚನ್ನಭೈರಾದೇವಿ ಪಾಠದಿಂದ 2 ಅಂಕದ ಒಂದು ಪ್ರಶ್ನೆ, 2 ಅಂಕ. ಸಿರಿಯ ನೀನೆನ್ನ ಬಣ್ಣಿಪೆನು ಸಿರಿಯ ನಿನ್ನೇನ ಬಣ್ಣಿಪೆನು ಆ ಒಂದು ಪಾಠದಿಂದ 1 ಅಂಕದ ಒಂದು ಪ್ರಶ್ನೆ, 1 ಅಂಕ. ಉರಿದ ಬದುಕು ಪಾಠದಿಂದ 2 ಅಂಕದ ಒಂದು ಪ್ರಶ್ನೆ, 2 ಅಂಕಗಳು. ನನ್ನಾಸೆ ಅಥವಾ ಗುಣಸಾಗರಿ ಪಂಡರಿಬಾಯಿ ಪಾಠದಿಂದ 2 ಅಂಕದ ಒಂದು ಪ್ರಶ್ನೆ, 2 ಅಂಕಗಳು. ಅಪಠಿತ ಗದ್ಯ. ಸೊ ಈ ಒಂದು ಅಪಠಿತ ಗದ್ಯದಿಂದ 4 ಅಂಕಗಳು ಬರುತ್ತೆ. ಓಕೆ, ನೋಡ್ಕೊಳ್ಳಿ. ನೆಕ್ಸ್ಟ್ ವ್ಯಾಕರಣಾಂಶಗಳಿಗೆ ಬಂದ್ರೆ, ವ್ಯಾಕರಣಾಂಶಗಳಲ್ಲಿ 1 ಅಂಕದ 10 ವ್ಯಾಕರಣಾಂಶಗಳಿರುತ್ತೆ. ಅಲಂಕಾರ 3 ಅಂಕಗಳಿರುತ್ತೆ ಅಲಂಕಾರಕ್ಕೆ. ಛಂದಸ್ಸು 3 ಅಂಕಗಳು. ಗಾದೆ ವಿಸ್ತರಣೆ 3 ಅಂಕಗಳು. ಪತ್ರ ಲೇಖನ 1 ಇರುತ್ತೆ, 5 ಅಂಕ. ಪ್ರಬಂಧ ಲೇಖನ 1 ಇರುತ್ತೆ, ಅದಕ್ಕೂ ಕೂಡ 5 ಅಂಕಗಳು. ಒಟ್ಟು ಪ್ರಥಮ ಭಾಷೆಗೆ 100 ಅಂಕಗಳಿಗೆ ನಿಮ್ಗೆ ಎಕ್ಸಾಮ್ ಅನ್ನ ನಡೆಸಲಾಗುತ್ತೆ. ಓದ್ಕೊಳ್ಳಿ ಚೆನ್ನಾಗಿ, ಈಸಿ ಇದೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿ ಉತ್ತರಗಳನ್ನು ಕೂಡ ನಿಮ್ಗೆ ನೀಡಲಿದ್ದೇನೆ. ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.
ಯೂಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ನೀವು SSLC ಗೆ ಈಗ್ಲಿಂದಾನೇ ಪ್ರಿಪೇರ್ ಆಗ್ಬೇಕು ಅನ್ನೋ ಕಾರಣದಿಂದ ಬೋರ್ಡ್ನವರು ಈ ರೀತಿ ನಿಮ್ಗೆ ಕ್ವಶನ್ ಪೇಪರು ವೇಟೇಜ್ ಎಲ್ಲ ಬಿಟ್ಟಿದ್ದಾರೆ. ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ.